ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಬೇಕು. ಯಾಕೆಂದರೆ ನೀವು ಎಲ್ಲ ಕಷ್ಟಪಟ್ಟು ಜೀವನ ಮಾಡ್ತೀವಿ. ಎಲ್ರಿಗೂ ಅವ್ರವ್ರದ್ದೇ ಆಗಿದ್ದೊಂದು ಏನಾದರೂ ಇದ್ದೇ ಇರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಆಲ್ರೆಡಿ ನನ್ನ ಹೇರ್ನ ಕಟ್ ಮಾಡಿದ್ದೀನಿ. ಆದ್ರೂ ನನ್ನ ಹೇರು ಇಷ್ಟು ಬೆಳೀತಾ ಇದೆ, ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನು ತುಂಡ ನಾನು ಯಾವಾಗಲೂ ಇನ್ನು ಮಾಡಿಸ್ಕೊಳ್ಳಲ್ಲ ಫ್ರೆಂಡ್ಸ್, ಯಾಕೆಂದರೆ ಆಲ್ರೆಡಿ ನಾನು ಮಾಡಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಉದ್ದ ನಂದಿರೋದು ಕೂದಲು. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ಯಾವ ವಾರ ಕ್ಯಾಲೆಂಡ್ರು. ಫ್ರೆಂಡ್ಸ್, ನೋಡ್ತಾ ಆಲ್ರೆಡಿ ಬುಧವಾರ ಬಂದೇ ಹೋಯ್ತು. ಇನ್ನು ಫ್ರೆಂಡ್ಸ್, ನಾನು ಇದೊಂದು ಡ್ರೆಸ್ಗೆ ಕಾಲರ್ ಇಡಿಸ್ಕೊಂಡು ಹೊಲಿಸ್ಕೊಂಡಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ ಕೆಲ್ಸಕ್ಕೆ ಹೋಗೋಕ್ಕೆ. ಇನ್ನು ಹಾಫ್ ಆನ್ ಅವರ್ ಟೈಮ್ ಇತ್ತಲ್ಲ, ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಈ ಸ್ಕ್ರೀನು ಇಲ್ಲಿ ವಿಂಡೋ ಕಾಣಿಸುತ್ತಲ್ಲ ಅಂತ ನಾನು ಹಾಗೆ ಒಂದು ಸ್ಕ್ರೀನ್ನ ಹಾಕಿದ್ದೀನಿ. ಬನ್ನಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಕೂತ್ಕೊಂಡೇ ವೀಡಿಯೋ ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ನಂದು ವರ್ಕ್ ಪ್ಲೇಸಲ್ಲೂ ಸ್ವಲ್ಪ ಓಡಾಡೋದೇ ಕೆಲಸ. ನಾನು ಅಲ್ಲೂ ಓಡಾಡ್ತಾನೆ ಇರಬೇಕು. ಇನ್ನು ಫ್ರೆಂಡ್ಸ್, ಮನೇಲಿ ಇನ್ನೂ ವಾಚ್ ಹಾಕೊಂಡಿಲ್ಲ ಫ್ರೆಂಡ್ಸ್. ಡೈಲಿ ವಾಚ್ ಹಾಕೊಳ್ಳೋದಿದ್ದೇ ಇರುತ್ತಲ್ಲ. ಇನ್ನು ಮನೇಲೂ ಅಷ್ಟೇ ಫ್ರೆಂಡ್ಸ್, ಫುಲ್ಲು ಎಲ್ಲ ಕೆಲಸ ನಂದು ಓಡಾಡ್ಕೊಂಡೇ ಮಾಡಬೇಕು. ಪಾತ್ರೆ ತೊಳೆಯೋದಿರ್ಬೋದು, ಬಟ್ಟೆ ಒಗೆಯೋದಿರ್ಬೋದು, ಎಲ್ಲ ಕೆಲಸನೂ ಸಹ ಫ್ರೆಂಡ್ಸ್ ನಾನು ಮಾಡಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ನಂದು ಈ ಲೈಟ್ನ ನೋಡ್ತಾ ಇದ್ದೀನಿ, ಯಾವ ಕಲರು ಬ್ಲಿಂಕ್ ಆಗುತ್ತೆ, ವೈಟ್ ಆಗುತ್ತೆ ಅಂತೆಲ್ಲ ನೋಡ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಈ ಸ್ಟ್ಯಾಂಡಲ್ಲಿ ನಾನೊಂದು ಲೈಟ್ ತಂದೆ, ನಿಮಗೆಲ್ಲ ಆಲ್ರೆಡಿ ಗೊತ್ತು, ತೋರಿಸಿದ್ದೀನಿ. ಅದನ್ನೇ ಇಟ್ಕೊಂಡು ನಾನೀಗ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಿಮ್ಗಲ್ಲಿ ಕಲರ್ ಒಂಥರ ಚೇಂಜಸ್ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಈಗ ನಾನು ಈ ಕಲರ್ ಇಟ್ಕೊಂಡಿದ್ದೀನಿ, ಒಂದೊಂದು ಥರ ಇರಲಿ ಅಂತ. ಇನ್ನು ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇರೋ ಆ ಫೋಟೋ ಇಲ್ಲ, ಆಲ್ರೆಡಿ ನಾನು 2 ಇಯರ್ಸೇ ಆಗೋಯ್ತೇನೋ. ನನ್ನ ಮಗಳಿಗೆ ಅದನ್ನು ನಾನು ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದೆ. ಅವಳು ನನಗೆ ಫ್ರೆಂಡ್ಸ್ ಯಾವಾಗಲೂ ಏನೋ ತಮಾಷೆ ಮಾಡ್ತಾಳೆ. ಏನಂತ ಗೊತ್ತಾ? ಅಲ್ಲ ಮಮ್ಮಿ, ನೀನು ನನ್ನ ಬರ್ತಡೆಗೆ ನಿಮ್ಮ ಅಕ್ಕದಿರ್ದು, ನಿಮ್ಮ ತಂಗಿರ್ದು, ನಿಮ್ಮ ರಿಲೇಷನ್ದು ಎಲ್ಲನೂ ಫೋಟೋನ ಹಾಕ್ಸ್ಬಿಟ್ಟು ಮಾಡಿ ಕೊಟ್ಟಿದೆಯಲ್ಲ ಅಂತ. ನಾನು ಯಾಕೆಂದರೆ ಫ್ರೆಂಡ್ಸ್, ಒಂದು ಮೆಮೊರೀಸ್ ಇರಲಿ, ನಾವು ಎಲ್ಲಾದರೂ ಹೋಗಿದ್ದಿರ್ಬೋದು, ಎಲ್ಲಾದರೂ ಬಂದಿದ್ದಿರ್ಬೋದು, ಇರಲಿ ಒಂದು ಮೆಮೊರೀಸು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನಾನು ಆ ರೀತಿ ಹಾಕ್ಸಿದ್ದೀನಿ. ಆದರೆ ನನ್ನ ಮಗಳು ನನಗೆ ಆ ರೀತಿ ತಮಾಷೆ ಮಾಡ್ತಾವಳೆ. ಈಗ ಫ್ರೆಂಡ್ಸ್, ಅವಳು ಆಫೀಸ್ಗೆ ಒಳಗಡೆ ರೆಡಿ ಆಗ್ತಾಯಿದ್ದಾಳೆ. ಹೋಗ್ತಾಳೆ ಆಫೀಸ್ಗೆ. ಇನ್ನೇನು 12 ಗಂಟೆ, 12 ಕಾಲಂಗೆ ಹೋಗ್ತಾಳೆ. ಇನ್ನು ಫ್ರೆಂಡ್ಸ್, ನಿನ್ನೆ ಸ್ವಲ್ಪ ಬೆಂಗಳೂರಿಗೆ ಮಳೆ, ನಿಮಗೆ ಗೊತ್ತು, ಸ್ವಲ್ಪ ಮಳೆ ಬಂದಿದೆ. ಅಷ್ಟು ಅಂತ ಏನು ಜಾಸ್ತಿ ಏನು ಮಳೆ ಬರಲಿಲ್ಲ ಫ್ರೆಂಡ್ಸ್. ನಾನು ನೋಡಿದೆ, ಮಳೆ ಅಂತ ಏನು ಜಾಸ್ತಿ ಏನು ಬರಲಿಲ್ಲ, ಸ್ವಲ್ಪನೇ ಮಳೆ ಬಂದಿದ್ದು. ಅದಾದಮೇಲೆ ಇನ್ನು ಫ್ರೆಂಡ್ಸ್, ಮಳೆ ಏನು ಬರಲಿಲ್ಲ. ನಾನು ಅಂದರೆ ಫ್ರೆಂಡ್ಸ್, ಯಾವುದಕ್ಕೂ ಒಂದು ಸ್ವೆಟ್ರನ್ನ ನೋಡಿ ಇಲ್ಲೇ ಇಟ್ಕೊಂಡಿದ್ದೀನಿ. ಅದಕ್ಕೆ ಇದು ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಊಟಿಗೆ ಹೋಗಿದ್ವಿ. ನಾವು ಅಂದರೆ ಲೇಡೀಸ್ ಹೋಗಿದ್ದೋ ಫ್ರೆಂಡ್ಸ್. ಸ್ವಲ್ಪ ಜನ ನಿಮ್ಮನ್ಗೆ ಹೋಗ್ತಾರೆ, ಇದೆಲ್ಲ ಇರುತ್ತೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸುಮ್ಮನೆ ಒಂದು ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು 1, 2, 3 ಜನ ಹೋಗಿದ್ದು. ದೀಪ ಮತ್ತು ಆಶಾ, ನಾನು, ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗಳೇ ಫ್ರೆಂಡ್ಸ್ ಅವರು ಎಲ್ಲರನ್ನೂ ಸುಮ್ಮನೆ ಮಾತಾಡ್ಕೊಂಡು ಹೋಗಿದ್ವಿ. ನಮ್ಮದೊಂದು 5,000 6,000 ಖರ್ಚಾಗಿತ್ತು. ಆಗ ಚಳಿ, ತುಂಬ ಚಳಿ ಆಗುತ್ತೆ ಅಲ್ಲಿ ಅಂತೆಲ್ಲ ಅಂದ್ಕೊಂಡು ಹೋಗಿದ್ವಿ. ಆದರೆ ನಮ್ಮ ಪುಣ್ಯಕ್ಕೆ ಅಷ್ಟೇನು ಚಳಿ ಆಗಲಿಲ್ಲ. ನಾವು ರೂಮ್ ಮಾಡ್ಕೊಂಡು ಟೋಟಲ್ ಫ್ರೆಂಡ್ಸ್ 2 ಡೇಸ್ ಟ್ರಿಪ್ ಹೋಗಿದ್ವಿ. ಬಸ್ಸೇ ಬುಕ್ ಮಾಡ್ಕೊಂಡು ಹೋಗಿದ್ವಿ ನಾವು ಇಲ್ಲಿಂದನೇ. ಟ್ರೈನ್ ಇಲ್ಲ, ಬಸ್ನೇ ನಾವೆಲ್ಲರೂ ಬುಕ್ ಮಾಡ್ಕೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅದು ಒಂದು ಮೆಮೊರೀಸು ಫ್ರೆಂಡ್ಸ್. ಆ ವಿಡಿಯೋನೆಲ್ಲ ನಾವು ಆಲ್ರೆಡಿ ಯೂಟ್ಯೂಬಲ್ಲಿ ಅವರು ಹಾಕಿದ್ದಾರೆ, ನಾನು ಹಾಕಿದ್ದೀನಿ, ಎಲ್ಲರೂ ಹಾಕಿದ್ವಿ. ಊಟಿಲಿ ತುಂಬ ಚೆನ್ನಾಗೈತೆ ಪ್ಲೇಸು ನೋಡೋಕ್ಕೆ. ಅದರಲ್ಲಿ ಫ್ರೆಂಡ್ಸ್ ಫಿಲಮಲ್ಲೆಲ್ಲ ತೋರಿಸ್ತಾರೆ, ನಿಮ್ಮನ್ಗೆ ಹೋಗ್ತಾರೆ ಆ ಥರ ಏನಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನಿಮಗೆ ಯಾವ ಪ್ಲೇಸು ಮನಸ್ಸಿಗೆ ಹಿತ ಅನಿಸುತ್ತೆ, ಮನಸ್ಸಿಗೆ ಸಮಾಧಾನ ಅನಿಸುತ್ತೆ, ಹೋದರೆ ಆಯಿತು. ಅದು ಏನು ಗಂಡ ಹೆಂಡ್ತಿನೇ ಹೋಗಬೇಕು, ಪ್ರೇಮಿಗಳೇ ಹೋಗಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಎಲ್ಲ ಪ್ಲೇಸ್ನೂ ಎಲ್ಲರೂ ನೋಡ್ಬೋದು. ಎಲ್ಲ ಕಷ್ಟ, ಸುಖ, ನೋವು, ಮನಸ್ಸಿಗೆ ಒಂದು ಉಲ್ಲಾಸ ಥರ ಅಂಥ ಜಾಗಕ್ಕೆ ಯಾರು ಬೇಕಾದರೂ ಹೋಗ್ಬೋದು. ಅವರೇ ಹೋಗಬೇಕು, ಇವರೇ ಹೋಗಬೇಕು ಅಂತ ಏನಿಲ್ಲ. ಬನ್ನಿ ಫ್ರೆಂಡ್ಸ್, ಇನ್ನು ಇವತ್ತಿನ ಬುಧವಾರ ನನ್ನ ರೋಟೀನ್ ಏನೆಲ್ಲ ಆಯಿತು ಇವತ್ತು ಫ್ರೆಂಡ್ಸ್. ತಮ್ಮನಲ್ಲಿ ನೋಡಿದ್ರೇ ಗೊತ್ತಿರುತ್ತೆ ನಿಮಗೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಏನಂದರೆ ಗೊತ್ತಾ ಫ್ರೆಂಡ್ಸ್, ಒಂದು ಮನೇಲಿ ನಾವು
ಲಕ್ಷ್ಮಿ ಮನೆ ಕ್ಲೀನಾಗಿರಬೇಕು. ಲಕ್ಷ್ಮೀರು ಅಂದರೆ ಮನೆ ಹೆಂಗಸ್ರನ್ನೇ ಲಕ್ಷ್ಮಿ ಅಂತ ಕರೆಯೋದು. ಒಂದು ಮನೆ ಕ್ಲೀನಾಗಿ ಇಟ್ಕೊಂಡಿದ್ರೆ ನಮಗೇನೆಲ್ಲ ಆಗುತ್ತೆ. ಮನೆ ಸ್ವಚ್ಛವಾಗಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಯಾವ ಥರ ಅನಿಸುತ್ತೆ. ಮನೇಲಿ ನಾವು ಬೆಳಗ್ಗೆನೇ ಎದ್ದು ಲೇಡೀಸು ಹೆಂಗಸ್ರುಗಳು ಫಸ್ಟು ನಾವು ಏನು ಕೆಲಸ ಮಾಡಬೇಕು, ಯಾವ ದಿಕ್ಕಿಗೆ ನಾವು ಎದ್ದೇಳಬೇಕು, ಯಾವ ರೀತಿ ಇದ್ದರೆ ನಮ್ಮ ವ್ಯವಹಾರಗಳು, ನಮ್ಮ ಮನೆ ಕೆಲಸಗಳು, ನಾವು ಎಷ್ಟು ಖುಷಿಯಿಂದ ಇರ್ತೀವಿ, ಸಮಾಧಾನದಲ್ಲಿರ್ತೀವಿ, ಇದ್ರ ಬಗ್ಗೆ ಹೇಳೋಕ್ಕೆ ನಾನು ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ಒಬ್ಬೊಬ್ಬರು ಮನೇಲಿ ಡೈಲಿ ಜಗಳ ಫ್ರೆಂಡ್ಸ್. ಎಲ್ಲರೂ ದುಡಿತಾ ಇರ್ತಾರೆ, ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಜಗಳ ಬರೀ ಜಗಳ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ನೋಡಿ, ಯಾರೇ ಆಗಲಿ, ಯಾರ ಮನೇಲೇ ಆಗಲಿ, ಯಾವ ಜಗಳ ಬರದೆ ಯಾರು ಇರಲ್ಲ ಫ್ರೆಂಡ್ಸ್. ಎಲ್ಲರ ಮನೇಲೂ ಏನಕ್ಕಾದರೂ ಒಂದು ಜಗಳನೂ ಬರುತ್ತೆ, ಮನಸ್ತಾಪನೂ ಬರುತ್ತೆ, ಎಲ್ಲ ಬರುತ್ತೆ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಗೊತ್ತಾ ಫ್ರೆಂಡ್ಸ್, ಅದನ್ನೇ ಜಾಸ್ತಿ ಜಗಳ ಮಾಡೋದು ಇಲ್ಲ ಫ್ರೆಂಡ್ಸ್. ಸರಿ, ಲೈಟು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ, ಏನಕ್ಕೆ ಅಂತ ನಾನು ಕಮ್ಮಿ ಮಾಡ್ಕೊಳ್ಳೋಣ. ಅದನ್ನೇ ಫ್ರೆಂಡ್ಸ್ ನಾವು ಜಾಸ್ತಿ ಮಾಡ್ಕೋಬಾರ್ದು ಅಲ್ವಾ, ನಿಮಗೆ ಗೊತ್ತಲ್ಲ. ಒಬ್ಬೊಬ್ಬರ ಮನೇಲಿ ನೋಡಿದ್ದೀರ ಫ್ರೆಂಡ್ಸ್, ಬರೀ ಡೈಲಿ ಜಗಳ, ಮತ್ತು ಊಟ ಮಾಡಬೇಕಾದ್ರೆ ಜಗಳ, ತಿನ್ನಬೇಕಾದ್ರೆ ಜಗಳ, ದುಡಿಬೇಕಾದ್ರೆ ಜಗಳ, ಎಲ್ಲ ಟೈಮಲ್ಲೂ ಜಗಳನೇ ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಗೊತ್ತಾ, ಈಗ ಕಷ್ಟಪಟ್ಟು ನಾವು ಕೆಲಸ ಮಾಡೋದು ಏನಕ್ಕೆ? ನಾವು ಕೆಲಸ ಮಾಡದೆ ನಮ್ಮ ಹೊಟ್ಟೆ ಪಾಡಿಗೋಸ್ಕರ, ಒಂದು ನೆಮ್ಮದಿಯಾಗಿ ಇರೋಕ್ಕೆ ನಾವು ಕೆಲಸ ಮಾಡೋದು. ಹಾಗಾಗಿ ಫ್ರೆಂಡ್ಸ್, ಮನೇಲಿ ಯಾವತ್ತೇ ತಿಳ್ಕೊಳ್ಳಿ, ಫಸ್ಟು ನಾವು ಹೆಣ್ಮಕ್ಳು ಮಾಡಬೇಕಾಗಿರೋ ಕೆಲಸ ಫ್ರೆಂಡ್ಸ್, ನಾವು ಮೊದಲು ಮಲ್ಕೊಂಡು ಜಾಗದಿಂದ ನಾವು ಯಾವ ಸೈಡ್ ಎದ್ದೇಳ್ತೀವಿ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ನಾವು ರೈಟ್ ಸೈಡು ಬಲದೆ ಕಡೆಯಿಂದನೇ ಎದ್ದೇಳಬೇಕು. ಎದ್ದ ತಕ್ಷಣವೇ ಫ್ರೆಂಡ್ಸ್ ಫಸ್ಟು ನಾವು ಯಾರನ್ನೂ ನೋಡಬಾರ್ದು. ಮಲಗಿದ್ದಾಗ ಪಕ್ಕದಲ್ಲಿ ಯಾರು ಇರ್ತಾರೆ ಅವ್ರನ್ನ ನೋಡಿರ್ತೀವಿ, ಮಾಮೂಲಿಯ ಅದು ಗಂಡ ಆಗಲಿ ಮಕ್ಕಳಾಗಲಿ ನೋಡಿರ್ತೀವಿ ಬೆಳಗ್ಗೆ. ಹಂಗಾಗಿ ಫ್ರೆಂಡ್ಸ್ ಫಸ್ಟು ಎದ್ದ ತಕ್ಷಣವೇ ದೇವ್ರ ಮನೆಗೆ ಹೋಗಿ ಫ್ರೆಂಡ್, ನಾವುಗಳು ದೇವ್ರ ಫೋಟೋ ನೋಡಬೇಕು. ದೇವ್ರ ಫೋಟೋ ನೋಡಿದ ಮೇಲೆ ಫ್ರೆಂಡ್ಸ್, ಅದಾದಮೇಲೆ ನಾವು ಬಚ್ಚಲ ಮನೆ ಬಾತ್ರೂಮ್ಗೆ ಹೋಗಿ ಫಸ್ಟು ನಮ್ಮ ಮುಖನ ವಾಶ್ ಮಾಡ್ಕೋಬೇಕು. ಯಾಕೆ ವಾಶ್ ಮಾಡ್ಕೋಬೇಕು ಅಂದರೆ ಫ್ರೆಂಡ್ಸ್, ಏನು ಗೊತ್ತಾ, ನಾವು ಎದ್ದಿರ್ತೀವಲ್ಲ, ಒಂಥರ ನಮಗೆ ಇನ್ನೂ ನಿದ್ದೆ ಹೋಗಿಲ್ವೇನೋ, ಇನ್ನೂ ಮಂಕಾಗಿದ್ದೀವೇನೋ ಅಂತ ಇರ್ತೀವಿ. ನಿದ್ದೆನೇ ಹೋಗ್ಲಿಲ್ವೇನಪ್ಪ ಅನ್ಕೋತಾ ಇರ್ತೀವಿ. ಹಂಗಾಗಿ ಫ್ರೆಂಡ್ಸ್ ಏನಂದರೆ, ನಾವು ಫಸ್ಟು ಎದ್ದ ತಕ್ಷಣ ದೇವ್ರ ಮನೇಲಿ ಎಲ್ಲ ಫೋಟೋನೂ ಇಟ್ಕೊಂಡಿರ್ತೀವಿ ಫ್ರೆಂಡ್ಸ್. ನಾವು ಒಂದೇ ಫೋಟೋ ಇಟ್ಕೊಂಡಿರ್ತೀವಿ ಅಂತ ಹೇಳಲ್ಲ, ನೀವಾಗಿರ್ಬೋದು, ನಾವಾಗಿರ್ಬೋದು, ಎಲ್ಲರೂ ಅಷ್ಟೇ ಎಲ್ಲ ಫೋಟೋ ಇಟ್ಕೊಂಡಿರ್ತೀವಿ. ಆರಾಮಾಗಿ ಹೋಗ್ಬಿಟ್ಟು ಫ್ರೆಂಡ್ಸ್ ಫಸ್ಟು ನಾವು ದೇವ್ರ ಫೋಟೋ ಮುಂದೆ ಕೈ ಮುಗಿಬೇಕು. ದೇವರೇ, ಈ ದಿನ ನಮಗೆಲ್ಲ ಒಳ್ಳೇದಾಗಲಪ್ಪ ಅಂತ. ಅದಾದಮೇಲೆ ಫ್ರೆಂಡ್ಸ್, ಮೊದಲು ನಿಮಗೆ ಗೊತ್ತು, ನಾವು ಡೋರ್ ಓಪನ್ ಮಾಡಿದ ತಕ್ಷಣ ಆಚೆಯಲ್ಲಿರೋ ದರಿದ್ರದ ಲಕ್ಷ್ಮಿ ಒಳಗಡೆ ಬರುತ್ತಾರೆ ಅಂದ್ಬಿಟ್ಟು ಗಾದೆ ಮಾತು ಹೇಳ್ತಾರೆ. ಇದು ಫ್ರೆಂಡ್ಸ್ ಬರೀ ಗಾದೆ ಮಾತೆಲ್ಲ, ಅದು ಸತ್ಯದ ಮಾತೂ ಹೌದು. ಯಾಕೆಂದ್ರೆ ನೋಡಿ, ಕಸ ಎಲ್ಲ ತುಂಬ್ಕೊಂಡಿರುತ್ತೆ. ನೋಡಿ, ಸ್ವಲ್ಪ ಜನ ಏನು ಮಾಡ್ತಾರೆ, ಬಾಗಿಲು ಕದ್ದ ತಕ್ಷಣ ಪರ್ಕೆ ಹಾಕ್ಬಿಡ್ತಾರೆ ಆಚೆಗೆ. ಪರ್ಕೆ ಹಾಕಿದ್ರೆ ಅದು ಒಂದು ನಾವಲ್ಲಿ ಕಸ ಗುಡಿಸ್ತೀವಿ ಅಂತ, ಅಲ್ಲಿಗೊಂದು ದೋಷ ಕಳೀತು ಅಂತ ಪರ್ಕೆ ಹಾಕ್ಬಿಡ್ತೀವಿ ಆಚೆಗೆ. ಇನ್ನು ಫ್ರೆಂಡ್ಸ್, ನಾವು ಇಲ್ಲಿ ಟೌನಲ್ಲಿರೋರು ಏನು ಆಚೆಲೆ ಪರ್ಕೆ ಮರ ಎಲ್ಲ ನೆಟ್ಟಿರ್ತೀವಿ. ಅದಕ್ಕೆ ನಾನೇನು ಮಾಡ್ತೀನಿ ಫ್ರೆಂಡ್ಸ್, ಬಾಗಿಲು ಓಪನ್ ಮಾಡುವಾಗಲೇ ಫಸ್ಟೇ ಇಲ್ಲಿಂದ ಒಂದು ಜಗ್ ನೀರು ತಗೊಂಡು ಹೋಗ್ಬಿಡ್ತೀನಿ. ಆ ಜಗ್ ನೀರು ಎಲ್ಲ ಕಡೆಗೂ ತಕ್ಕಳಿಸ್ಬಿಟ್ಟು ಮಾಪಾಕ್ಬಿಡ್ತೀನಿ. ಮತ್ತು ತೆಗಿಯೋದೊಂದು ಸರಿ, ತರೋದೊಂದು ಸರಿ, ಏನೂ ಮಾಡೋದೇ ಇಲ್ಲ ಫ್ರೆಂಡ್ಸ್ ನಾನು. ಇನ್ನು ಇದು ವಾರದಲ್ಲಿ 2 ಸಲ ಪ್ಯಾಸೇಜ್ನ ವಾಶ್ ಮಾಡ್ತೀನಲ್ಲ, ಆವಾಗೇನಿಲ್ಲ, ಡೋರ್ ತೆಗೆದ್ಬಿಟ್ಟು ಪರ್ಕೆ ಹಾಕಿ ಪರ್ಕೆಲೆಲ್ಲ ಕಸ ಗುಡಿಸ್ಬಿಟ್ಟು ಒಳಗಡೆ ಬಂದು ಒಂದು ಚಿಕ್ಕ ಬಿಂದಿಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಬಿಂದಿಗೆಲಿ ನೀರನ್ನ ವಾಟ್ರನ್ನ ತಗೊಂಡೋಗ್ಬಿಟ್ಟು ಎಲ್ಲನೂ ವಾಶ್ ಮಾಡಿಬಿಟ್ಟು ಬಂದುಬಿಡ್ತೀನಿ. ಅದೊಂದು ಕೆಲಸ ಅಲ್ಲಿಗೆ ಕಳಿತು. ಅದಾದಮೇಲೆ ಫ್ರೆಂಡ್ಸ್, ನಾವು ಯಾರೇ ಆಗಲಿ ಫ್ರೆಂಡ್ಸ್, ಅಡುಗೆ ಮನೆಗೆ ಕಾಫಿ ಇಡಕ್ಕೆ ಹೋಗ್ಬೋದು, ನೀರು ಕಾಯಿಸ್ಕೊಳ್ಬೋದು, ಏನೇ ಹೋದ್ರೂ ಫಸ್ಟು ನಾವು ಒಂದು ನಮಸ್ಕಾರನ ಮಾಡ್ಕೋಬೇಕು ಸ್ಟವ್ಗೆ. ಏನಂತ, ಯಪ್ಪ ದೇವರೇ ಎಲ್ಲ ಒಳ್ಳೇದಾಗಲಪ್ಪ, ಏನು. ಯಾಕೆಂದರೆ ಫ್ರೆಂಡ್ಸ್, ಅದು ಬೆಂಕಿ ಅಗ್ನಿನೂ ಸಹ ಒಂದು ಲಕ್ಷ್ಮಿ ಇದ್ದ ಹಾಗೆ. ನೋಡಿ, ನಮಗೆ ಮದುವೆ ಆಗಬೇಕಾದ್ರೆ ಹೋಮ ಎಲ್ಲ ಹಾಕ್ಬಿಟ್ಟು ನಮ್ಮನ್ನು ಸುತ್ತಿಸ್ತಾರೆ. ಯಾಕೇಳಿ, ಅದು ದೇವ್ರಿಗೆ ಸಮ ಅಂತ. ಹಂಗಾಗಿ ಫ್ರೆಂಡ್, ಇನ್ನು ಮಾಮೂಲಿ ಅಡುಗೆ ತಿಂಡಿ ಅದೆಲ್ಲ ಮಾಡ್ತೀವಿ. ಆಮೇಲೆ ಇನ್ನೂ ಒಂದು ಏನು ಗೊತ್ತಾ ಫ್ರೆಂಡ್ಸ್, ಮನೇಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಕಸ ಹಂಗಂಗೆ ಗಲೀಜಿಟ್ಕೊಳ್ಳೋದು, ಆಮೇಲೆ ಒಳಗಡೆ ಪಾತ್ರೆ 3 ದಿವಸ 4 ದಿನಕ್ಕೆ ವಾಶ್ ಮಾಡೋದು, ಮತ್ತು ಅದನ್ನೊಂದು ಸೈಡಿಗೆ ಜೋಡಿಸ್ತೇ ಇರೋದು, ಇದು ಎಲ್ಲ ನಮಗೆ ದರಿದ್ರದ ಲಕ್ಷ್ಮಿನೇ
ಥರನೇ, ದರಿದ್ರ ಬರೋ ಲಕ್ಷಣನೇ. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ, ನಮ್ಮ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟೂ ನಮಗೆ ಒಂಥರ ಮನಸ್ಸು ಫೀಲಿಂಗೇ ಬೇರೆ ಇರುತ್ತೆ. ಈಗ ನೋಡಿ ನಮ್ಮ ಮನೇಲೇ ಫ್ರೆಂಡ್ಸ್ ನನಗಾಗ ಅನುಭವ, ಯಾವಾಗಾದರೂ ಫ್ರೆಂಡ್ಸ್ ಒಂದು ದಿವಸ ಮನೆ ಕಸ ಗುಡಿಸ್ಲಿಲ್ಲ ಅಂದರೆ ಏನೋ ಮನಸ್ಸಿಗೆ ಸಮಾಧಾನ ಇರೋಲ್ಲ, ನನಗೇನೆ, ಬೇರೆಯವ್ರಿಗೇನೋ ಗೊತ್ತಿಲ್ಲ. ಆಮೇಲೆ ಫ್ರೆಂಡ್ಸ್ ಪಾತ್ರೆಗಳು ಏನಾರ ವಾಶ್ ಬೇಷನಲ್ಲಿ ಜಾಸ್ತಿ ಇದ್ದರೆ ಒಂಥರ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ ನನಗೆ ಫ್ರೆಂಡ್. ಎಲ್ಲರ ಮನೇಲೂ ಇದ್ದಿದ್ದೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾವು 2 ಡೇಸು 3 ಡೇಸು ಈ ಥರ ಪಾತ್ರೆ ಎಲ್ಲನೂ ಗುಡ್ಡೆ ಹಾಕೋದು, ಒಂದೇ ಸಲ ಕೂತ್ಕೊಂಡು ಎಲ್ಲನೂ ವಾಶ್ ಮಾಡೋದು, ಇದು ನಮಗೆ ದರಿದ್ರನೇ. ಯಾಕೆ ಗೊತ್ತಾ, ನಾವು ಇವತ್ತು ಊಟ ಮಾಡಿರ್ತೀವಿ, ಇವತ್ತು ಊಟ ಮಾಡಿರೋ ಕರ್ಮ ಎಂದ್ಲು ಅದನ್ನು ನಾವು 3 ದಿವಸ 4 ದಿವಸ ತನಕ ಇಟ್ಟು ಆಮೇಲೆ ಅದನ್ನು ತೊಳೆಯೋಕ್ಕೆ ಹೋದರೆ ಅದು ಯಾರಿಗಾದ್ರೂ ಒಳ್ಳೆಯದು ಅನಿಸುತ್ತೆ ಫ್ರೆಂಡ್ಸ್? ನೀವೇ ಯೋಚನೆ ಮಾಡಿ, ಯಾರಿಗೂ ಒಳ್ಳೆಯದು ಅನಿಸಲ್ಲ. ಇನ್ನು ಫ್ರೆಂಡ್ಸ್ ಒಬ್ಬೊಬ್ಬರು ಬಟ್ಟೆಗಳನ್ನ ವಾರ ಪೂರ್ತಿ ಗುಡ್ಡೆ ಹಾಕಿಬಿಡ್ತಾರೆ. ಅಯ್ಯೋ ಕೆಲ್ಸಕ್ಕೆ ಹೋಗ್ತೀನಿ ಕೆಲಸದ ಬ್ಯುಸಿ. ಫ್ರೆಂಡ್ಸ್ ನೋಡಿ, ನಾವು ಏನೇ ಕೆಲಸದ ಬ್ಯುಸಿ ಇದ್ರೂ ಊಟ ಮಾಡ್ತಾಯಿಲ್ವಾ, ಬಾತ್ರೂಮ್ಗೆ ಹೋಗ್ತಾಯಿಲ್ವಾ, ಸ್ನಾನ ಮಾಡ್ಕೊತಾ ಇಲ್ವಾ, ಶೋಕಿ ಮಾಡ್ತಾಯಿಲ್ವಾ, ಹೋಟೆಲ್ಲು ಅಲ್ಲಿ ಇಲ್ಲಿ ಹೋಗಿ ತಿಂತಾ ಇಲ್ವಾ, ಯಾವುದನ್ನ ಸ್ಟಾಪ್ ಮಾಡಿದ್ದೀವಿ? ಯಾವುದಾದ್ರೂ ಸ್ಟಾಪ್ ಆಗೈತಾ? ಹಾಗೇ ಫ್ರೆಂಡ್ಸ್ ಮನೆಯಲ್ಲೂ ಒಂದು ದಿನಕ್ಕಾಗಲಿಲ್ಲ, ಓಕೆ, ಡೈಲಿ ಯಾರು ವಾಶ್ ಮಾಡೋಕ್ಕಾಗಲ್ಲ, ಒಂದು 2 ಡೇಸ್ಗಾದರೂ ಫ್ರೆಂಡ್ಸ್. ಆಗ ನೋಡಿ ನಮಗೇನು ಅನಿಸುತ್ತೆ, ಬಟ್ಟೆ ಜಾಸ್ತಿ ಇದ್ದಾಗ ಫ್ರೆಂಡ್ಸ್ ಒಂದೇ ಸಲ ಪೂರ್ತಿ ವಾಶ್ ಮಾಡಿಬಿಡ್ತಾರೆ ಸ್ವಲ್ಪ ಜನ. 1 ಅವರ್ 2 ಅವರ್ ಕೂತ್ಕೊಂಡು ಬಟ್ಟೆ ವಾಶ್ ಮಾಡಿಬಿಟ್ಟು ಮಿಷನ್ಗಾದರೂ ಸರಿ ಹಾಕ್ಬಿಟ್ಟು ಸುಸ್ತಾಗಿ ಕೂತ್ಕೊಬಿಡ್ತಾರೆ. ಇನ್ನು ಅದು ಬೇಕಾ ಫ್ರೆಂಡ್ಸ್ ನಮಗೆ? ಅದಕ್ಕೋಸ್ಕರ 2 ಡೇಸ್ಗೆ ಫ್ರೆಂಡ್ಸ್ ಒಂದು 4 ಜನ ಇರಲಿ 5 ಜನ ಇರಲಿ, ಬಟ್ಟೆನೂ ಕಮ್ಮಿ ಇರುತ್ತೆ. ಈಗ ಫ್ರೆಂಡ್ಸ್ ಯಾರೇನು ಕೈಯಲ್ಲಿ ಹೋಗಿಲ್ಲ, ಎಲ್ಲ ಮಿಷನ್ನಲ್ಲೇ ಹಾಕೋದು. ಸ್ವಲ್ಪ ಮಿಷನ್ಗೆ ಹಾಕಿದ್ರೆ ಅದ್ರ ಪಾಡ್ಗೆ ಅದು ವಾಶ್ ಮಾಡುತ್ತೆ ಫ್ರೆಂಡ್ಸ್. ಆಮೇಲೆ ತಗೊಂಡೋಗಿ ಹಾಕಿದ್ರೆ ಮುಗೀತು. ಈ ಎಲ್ಲ ನಾವು ಮಾಡೋ ಮನೇಲಿ ಕರ್ಮಗಳು ಫ್ರೆಂಡ್ಸ್ ನಮಗೆ ದರಿದ್ರ ತರುತ್ತೆ. ಇನ್ನು ಆಮೇಲೆ ಫ್ರೆಂಡ್ಸ್ ಡೈಲಿ ನಾವು ಸ್ನಾನ, ಯಾಕೆ ಮನೇಲಿ ದೇವ್ರಿಗೆ ಒಂದು ದೀಪ ಉರಿಬೇಕು. ಈಗ ನೋಡಿ ಫ್ರೆಂಡ್ಸ್, ನಾವು ಸತ್ತೋದ್ರೂ ಸಹ 3 ದಿನ ಮನೆ ಮುಂದೆ ದೀಪ ಹಚ್ತಾರೆ. ಇಲ್ಲಾಂದರೆ 11 ದಿನನೇನೋ ನನಗೆ ಗೊತ್ತಿಲ್ಲ, 11 ದಿನನೋ 9 ದಿನನೋ 3 ದಿನನೋ ಡೈಲಿ ಆಚೆಗೆ ದೀಪ ಹಚ್ತಾರೆ. ಯಾಕೆ ಹೇಳಿ? ಈಗ ಅವರು ಸತ್ತೋಗಿರೋರಿನ್ನ ದೇವ್ರ ಸಮಾನ ಅವ್ರ ಹೆಸರಲ್ಲಿ ಒಂದು 3 ದಿನ ಬೆಳಕು ಕಾಣಲಿ, ನಮ್ಮ ಮನೇಲಿ ಬೆಳಕಿರಲಿ. ಕತ್ಲೆ ಇದ್ದರೆ ಒಂಥರ ಭಯ ಆಗುತ್ತೆ, ಯಾರಾದರೂ ಸತ್ತೋಗಿದ್ದಾರೆ ಅಂದರೆ ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ದೀಪ ಹಚ್ತಾರೆ. ಅದಕ್ಕೆ ಫ್ರೆಂಡ್ಸ್ ನೀವು ನಿಮ್ಮ ಮನೆಗಳಲ್ಲಿ ಒಂದೇ ಫೋಟೋ ಇರಲಿ, 2 ದೀಪ ಇರಲಿ, ಒಂದೇ ಒಂದು ಫೋಟೋ ಇಟ್ಟು ನೀಟಾಗಿ ಒಂದು ದೇವ್ರ ಮನೆ, ಎಲ್ಲ ಕಡೆ ಈಗ ದೇವ್ರ ಮನೆ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ದೇವ್ರ ಮನೆ ಇಲ್ಲ ಅಂದರೆ ಒಂದು ಶೆಲ್ಫ್ ಇರುತ್ತೆ, ಇಲ್ಲ ಒಂದು ಚಿಕ್ಕ ಸ್ಟ್ಯಾಂಡು, ಅದಕ್ಕೊಂದು ಗಣೇಶನ ಫೋಟೋನೋ ಇಲ್ಲ ಒಂದು ಶಿವನ ಫೋಟೋನೋ, ನಿಮ್ಮ ಫೇವ್ರೇಟ್ ದೇವರು ಯಾವುದೋ ಒಂದು ಚಿಕ್ಕ ಫೋಟೋನ ತಂದು ಇಟ್ಬಿಟ್ಟು 2 ದೀಪ, ಅದ್ರ ಮುಂದಕ್ಕೆ 2 ಗಂಧದ ಕಡ್ಡಿ, ಒಂದು ತುಂಬಿದ ಕಪ್ಪಲ್ಲಿ ನೀರು, ಬಿಂದಿಗೆನೇ ಇಡಬೇಕು ಅಂತೇನಿಲ್ಲ, ಇಲ್ಲ ಒಂದು ಚೆಂಬು ಕಳಸ ಇಡೋರು ಇಡ್ತಾರೆ. ಇನ್ನು ಫ್ರೆಂಡ್ಸ್ ನಾವು ಯಾವಾಗಲೂ ತೆಂಗಿನಕಾಯಿ ಕಳಸನ ಇಟ್ಟು ಪೂಜೆ ಮಾಡೋದು ನಾನು. ಇನ್ನು ಫ್ರೆಂಡ್ಸ್ ಆ ಕಳಸದ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಅದು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಜನ ಈಗ ಒಂದು 2-3 ವರ್ಷದಲ್ಲಿ ಕಳಸ ಇಟ್ಟು ಮನೇಲಿ ಪೂಜೆ ಮಾಡಬಾರ್ದಂತೆ, ಕಳಸ ಇಟ್ಟು ಮನೇಲಿ ಪೂಜೆ ಮಾಡಬಾರ್ದಂತೆ, ಹಂಗಾಗುತ್ತಂತೆ ಹಿಂಗಾಗುತ್ತೆ. ಎಷ್ಟೋ ಜನ ಫ್ರೆಂಡ್ಸ್ ಕಳಸನೇ ತೆಗೆದುಬಿಟ್ರು ದೇವ್ರ ಮನೆಯಿಂದ. ಫ್ರೆಂಡ್ಸ್ ನೀವು ನಂಬುದೇ ನಂಬಿ ಬಿಟ್ಟರೆ ಬಿಡಿ, ನಾನು ಯಾವಾಗ ಚಿಕ್ಕ ಹುಡುಗಿಯಿಂದಲೂ ಕಳಸ ಇಟ್ಟು ಪೂಜೆ ಮಾಡ್ತೀವೋ ನೋಡಿ, ಈಗಲೂ ನಮ್ಮ ಮನೇಲಿ ಕಳಸ ಹಾಗೆ ಇದೆ. ವಾರಕ್ಕೊಂದು ಸಲ ನಾನು ಫ್ರೆಂಡ್ಸ್ ಗುರುವಾರ ವಾಶ್ ಮಾಡ್ತೀನಿ. ತೆಂಗಿನಕಾಯಿನ ಮಾತ್ರ ಫ್ರೆಂಡ್ಸ್ ತಿಂಗಳಿಗೆ ಒಂದು ಸಲ ತೆಗೆದು ಮನೆಗೆ ಹೊಡ್ಕೊತೀವಿ, ದೇವ್ರ ಮುಂದೆ ಹೊಡೆದ್ಬಿಟ್ಟು ಮನೆಗೆ ಯೂಸ್ ಮಾಡ್ಕೊತೀವಿ. ನಾನು ತೆಂಗಿನಕಾಯಿನೂ 1 ವರ್ಷದ ತನಕ 2 ವರ್ಷದ ತನಕ ಇಟ್ಟು ಮೊಳಕೆ ಪರಿಸಿ ಮರ ಮಾಡಿ ಇದು ಯಾವುದು ಮಾಡಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಸುಳ್ಳೇನು? ಅಕಸ್ಮಾತ್ ಅದು ನೀರು ತಗಲಿ ಒಳಗಡೆ ಕೊಳ್ತೋಗ್ಬೋದು, ಇಲ್ಲ ಒಂದೊಂದು ಮೊಳಕೆ ಬಂದರೂ ಬರ್ಬೋದು, ಅವೇನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಯಾವಾಗಲೂ ಆ ಜುಟ್ಟನ್ನು ಸಹ ಓಪನ್ ಮಾಡಲ್ಲ. ಒಂದು ಕಾಯಿ ಇಟ್ಟಿದ್ದೀನ, ನಾನು ಅದನ್ನು ಒಂದು ದಿವಸಕ್ಕೂ ಯಾವುದೋ ಒಂದು ಕಾಯಿ ಇಟ್ಟಾಗ ಚಿಕ್ಕ ಮೊಳಕೆ ಬಂದಿತ್ತು ಫ್ರೆಂಡ್ಸ್, ಅದನ್ನು ಒಡೆದು ಸಾಂಬಾರಿಗೆ ಯೂಸ್ ಮಾಡಿಕೊಂಡು. ಹಾಗಾಗಿ ಒಂದೇ ಕಾಯಿನ ಒಬ್ಬೊಬ್ಬರು ಇಟ್ಟಿರ್ತಾರೆ ಫ್ರೆಂಡ್ಸ್, ಅದು ಅವ್ರಿಗೆ ಸೇರ್ಕೊಂಡಿದ್ದು, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ. ಇನ್ನು ಹಂಗಾಗಿ ಫ್ರೆಂಡ್ಸ್ ಇಷ್ಟು ಹೆಣ್ಣು ಮಕ್ಕಳು. ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ನಾವು ಪೀರಿಯಡ್ಸ್ ಆದ ಬಟ್ಟೆ ಇರ್ಬೋದು, ಡೈಪರ್ ಇರ್ಬೋದು, ಮನೇಲಿ ಗಂಡಸರುಗಳಿರ್ತಾರೆ, ಅದನ್ನೇನು ಮಾಡಬೇಕು, ನಾವು ಆವಾಗಲೇ ಕವರಿಗೆ ಕಟ್ಟಿ ಬಿಸಾಕಬೇಕು. ಇಲ್ಲ ಅಂದರೆ WC-ನಲ್ಲಿ ಆರಾಮಾಗಿ ಹೋಗುತ್ತೆ, ಅದನ್ನು ಹಾಕಿ WC-ಗೆ ಪ್ರೆಸ್ ಮಾಡಿದ್ರೆ ಫಿನಿಶ್, ಮುಗೀತು. ಇನ್ನು ಡೇಟ್ ಆದಾಗ 3 ದಿನ 5 ದಿವಸ ಯಾರೂ ದೇವ್ರ ಪೂಜೆ ಮಾಡಲ್ಲ ಫ್ರೆಂಡ್ಸ್. ನಾವು ಮಾಡಲ್ಲ, ನೀವು ಮಾಡಲ್ಲ. ಮಾಡಲಿಲ್ಲ ಅಂದರೆ ನಾವೇನು ಮಾಡಬೇಕು ಫ್ರೆಂಡ್ಸ್,
ಮನೇಲಿ ನಮ್ಮ ಇನ್ವೇರ್ಗಳು ಕಾಚಗಳಿರ್ಬೋದು, ಬಾಡಿಗಳಿರ್ಬೋದು, ಅದನ್ನೆಲ್ಲ ಮನೆಯೊಳಗೆ ಗಂಡಸರುಗಳಿರ್ತಾರೆ. ಅಕಸ್ಮಾತ್ ಬ್ಲೀಡಿಂಗ್ ಆಗಿರುತ್ತೆ, ಅದನ್ನು ಫ್ರೆಂಡ್ಸ್ ನಾವು ಸ್ನಾನಕ್ಕೆ ಹೋದಾಗಲೇ ಚೆನ್ನಾಗಿ ಸೋಪ್ ಹಾಕಿ ಬ್ರಷಲ್ಲಿ ಉಜ್ಜಿಬಿಟ್ಟು ಅದನ್ನು ಎಲ್ಲಾದರೂ ಮೇಲೆ ಬಿಸಿಲು ಬರೋ ಜಾಗದಲ್ಲಿ ಅಲ್ಲಿ ಒಣಗಾಕ್ಬಿಡ್ಬೇಕು. ಇಲ್ಲ ಜೆಂಟ್ಸ್ಗಳು ಹೆಂಗೂ ಕೆಲಸಕ್ಕೆ ಹೋಗಿರ್ತಾರೆ, ಇಲ್ಲ ಈಗ ಔಟ್ ಸೈಡು ತಂತಿಗಳಿರ್ತವೆ, ಸೈಡಲ್ಲಿ ಒಂದು ಸೈಡಲ್ಲಿ ಒಣಗಾಕ್ಬಿಟ್ಟು ಅದ್ರ ಮೇಲೆ ಯಾವುದಾದ್ರೂ ಒಂದು ಹಳೆ ಬಟ್ಟೆ ಮುಚ್ಚಿದ್ರೆ ಆಗೋಯ್ತು. ಈಗ ಮುಚ್ಚುಮರೆ ಅಂತೇನಿಲ್ಲ, ನಾನು ಹೇಳ್ತಾ ಇರೋದು ಫ್ರೆಂಡ್ಸ್ ಪೀರಿಯಡ್ಸ್ ಆಗಿದ್ದು ಮೇಲೆ ಫ್ರೆಂಡ್ಸ್ ಟೆರಸ್ಗಳಿರ್ತವೆ, ಅಲ್ಲಿ ಒಣಗಾಕಿದ್ರೆ ಒಂದು 10 ನಿಮಿಷ ಕಾಲವರೆಗೆ ಒಣಗೋಗುತ್ತೆ. ಇನ್ನು ಫ್ರೆಂಡ್ಸ್ ಇನ್ನೊಬ್ಬೊಬ್ರು ಏನು ಮಾಡ್ತಾರೆ, ಒಂದು ಬಟ್ಟೆಗಳು ಕೊಳೆ ಆಗಿರುತ್ತೆ ಫ್ರೆಂಡ್ಸ್, ಆ ಬಟ್ಟೆನ ನೋಡೋಕ್ಕೆ ಆಗಲ್ಲ, ಆ ಥರ ಇರುತ್ತೆ ಆ ಬಟ್ಟೆಗಳು. ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ, ಮನೇಲಿ ನೀವು ಯಾವುದೇ ಹಳೆ ಬಟ್ಟೆನೂ ತಲೆ ದಿಂಬು ಮಾಡ್ಕೋಬೇಡಿ. ಯಾಕೆ ಅಂದರೆ ಅದು ನಮ್ಮ ಕರ್ಮನ ನಮ್ಮ ತಲೆಗೆ ಒತ್ಕೊಂಡಂಗಂತೆ. ನಾನು ಇದನ್ನು ಒಂದು ಸ್ವಾಮೀಜಿಗಳು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೀನಿ. ಈಗ ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಈಗ ಹಳೇ ಬಟ್ಟೆನ ನಾವು ಇಟ್ಕೊಂಡಿರ್ತೀವಿ, ಹಾಕೊಂಡಾಗ ಅದರಲ್ಲೆಲ್ಲ ಹಳೇದಾಗಿರುತ್ತೆ, ಅಲ್ಲೆಲ್ಲ ನಮ್ಮ ಕರ್ಮ. ನಾವು ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೀವೋ, ಮನೇಲಿರ್ತೀವೋ, ಎಲ್ಲಿರ್ತೀವೋ, ಅದನ್ನು ಮತ್ತೆ ನಮ್ಮ ತಲೆ ಸಂದಿಗೆ ಹಾಕೊಂಡು ನಮ್ಮದು ಕರ್ಮ ಕಟ್ಕೋತೀವಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವೇನು ಮಾಡಿ, ಯಾವುದು ಕಾಟನ್ದು ಹಳೆ ಬಟ್ಟೆ ಇತ್ತಾ ಏನಿಲ್ಲ, ಕಟ್ ಮಾಡಿ ಮನೆಯೆಲ್ಲ ಒರ್ಸೋಕ್ಕೋ, ಇಲ್ಲ ಕೊಳೆ ಬಟ್ಟೆ ಜಾಸ್ತಿ ಒಂದು 3 ಸಲ 4 ಸಲ ವಾಶ್ ಮಾಡಿ ಆಮೇಲೆ ಏನು ಮಾಡಿ ತೆಗೆದು ಕಸಕ್ಕೆ ಹಾಕಿ ಮುಗಿದೋಯ್ತು. ಅದೊಂದು ಫ್ರೆಂಡ್ಸ್. ಆಮೇಲೆ ಒಬ್ಬೊಬ್ರು ಅಂತಾರೆ ನಾವು ಹಾಕೊಳ್ಳೋ ಬಟ್ಟೆನ ಬೇರೆಯವ್ರಿಗೆ ಕೊಟ್ಟರೆ ಕರ್ಮ ಬರುತ್ತೆ ಅಂತ. ಇದ್ರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ, ಸ್ವಲ್ಪ ಜನ ಆ ಥರ ಹೇಳ್ತಾರೆ. ಆದರೆ ಫ್ರೆಂಡ್ಸ್ ಎಲ್ಲರೂ ಎಲ್ಲರಿಗೂ ಬಟ್ಟೆ ಕೊಟ್ಟೇ ಕೊಡ್ತಾರೆ ಫ್ರೆಂಡ್ಸ್. ಆ ರೀತಿ ಹೇಳೋಕೆ ಹೋದರೆ ಈಗ ನಮ್ಮ ಬಟ್ಟೆನ ನಮ್ಮ ಅಕ್ಕ ತಂಗಿರು ಯಾರ್ಯಾರು ಹಾಕೋತಾರೆ, ಹಂಗಾರೆ ಅವ್ರಿಗೂ ಕರ್ಮ ಬಂದ್ಬಿಡುತ್ತಾ? ಈ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ಅದೊಂದು ಫ್ರೆಂಡ್ಸ್. ಆಮೇಲೆ ಮನೆಯಲ್ಲಿ ಫ್ರೆಂಡ್ಸ್ ದೇವ್ರ ಮನೇನ ನಾವು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ಫ್ರೆಂಡ್ಸ್ ನೀವೇನು ಡೈಲಿ ಒರೆಸಿ ಅಂತ ಹೇಳಲ್ಲ, ಬೈ ಚಾನ್ಸ್ ಕೆಲ್ಸಕ್ಕೆ ಹೋಗೋದು ನೋಡಿ. ಈಗ ನಾನೇ ಫ್ರೆಂಡ್ಸ್ 2 ದಿವಸಕ್ಕೆ 3 ದಿವಸಕ್ಕೆ ಗಂಧದ ಕಡ್ಡಿದು ಕರ್ಪೂರದ್ದು ಏನೇನೋ ಬಿದ್ದಿರುತ್ತೆ, ಕ್ಲೀನಾಗಿ ಒರೆಸ್ತೀನಿ. ನಮಗೆ ಫ್ರೆಂಡ್ಸ್ ದೇವ್ರ ಮನೆ ಬೇರೆಯೇ ಇದೆ, ಕ್ಲೀನಾಗಿ ಒರೆಸ್ಬಿಟ್ಟು ಫ್ರೆಂಡ್ಸ್ ಈ ಡೈಲಿ ಹೂವು ಮಾಡಿಸ್ಬೇಕಂದ್ರೆ ಇವತ್ತು ಒಂದು ದಿವಸ ಮಾಡಿಸಿದ್ರೆ ನಾಳೆ ಬಿಟ್ಟು ಇನ್ನೊಂದು ದಿವಸಕ್ಕೆ ನಾನು ಹೂವು ಮಾಡಿಸ್ತೀನಿ. ಒಬ್ಬೊಬ್ಬರು ಡೈಲಿ ಹೂವು ಚೇಂಜ್ ಮಾಡಿ ಮಾಡಿಸ್ತಾರೆ, ಅದು ಅವ್ರಿಗೆ ಸೇರ್ಕೊಂಡಿದ್ದು ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೀನಿ, ನಾನು ಒಂದು ದಿವಸ ಬಿಟ್ಟು ಒಂದು ದಿನವೇ ಹೂವು ಚೇಂಜ್ ಮಾಡೋದು. ಈಗ ಫ್ರೆಂಡ್ಸ್ ನೋಡಿ, ನಾನು ನಾಳೆ ಗುರುವಾರ ಬಂತು, ನಾಳೆ ಚೇಂಜ್ ಮಾಡಲ್ಲ, ನಾಳೆ ನಾನು ಎಲ್ಲ ಹೂವು ತೆಗೆದು ದೇವ್ರ ಪಾತ್ರೆ ಎಲ್ಲನೂ ವಾಶ್ ಮಾಡ್ತೀನಿ. ಯಾವಾಗಲೇ ಆಗಲಿ ಫ್ರೆಂಡ್ಸ್, ಒಬ್ಬೊಬ್ಬರು ಬೆಳಗ್ಗೆನೇ ದೇವ್ರ ಪಾತ್ರೆನ ವಾಶ್ ಮಾಡಿ ಎತ್ತಿಕ್ಬಿಡ್ತಾರೆ. ಮಾಡಬೇಡಿ ಆ ಥರ ಫ್ರೆಂಡ್ಸ್. ನೀವು ಮಲ್ಕೊಳ್ಳೋ ಟೈಮಲ್ಲಿ ಗುರುವಾರ ಒಂದು 10 ಗಂಟೆ 12 ಗಂಟೆ ಒಳಗೆ ಕಳಸನ ಎತ್ತಿ ಸೈಡ್ಗೆ ಇಟ್ಬಿಡಿ. ಬೆಳಗ್ಗೆ ಎದ್ದೆಲ್ಲ ಪಾತ್ರೆನೂ ವಾಶ್ ಮಾಡ್ಕೊಳ್ಳಿ. ಶುಕ್ರವಾರ ಕಳಸ ತೆಗಿಬಾರ್ದು, ಒಳ್ಳೆಯದಲ್ಲ ಅಂತಾರೆ, ಅದು ಓಕೆ. ಹಾಗೆ ಫ್ರೆಂಡ್ಸ್ ಏನೋದು ಗೊತ್ತಾ, ನಾವು ಮನೆಯಲ್ಲಿ ಎಷ್ಟು ನಕಾರಾತ್ಮಕ ಶಕ್ತಿಗಳನ್ನ ಮನೇಲಿ ನಾವೇ ಕಾಪಾಡ್ಕೋಬೇಕು. ಹೋಗಿ ಶಾಸ್ತ್ರ ಕೇಳೋದು, ಅವ್ರು ಅದನ್ನು ಮಾಡಿ ಇದನ್ನು ಮಾಡಿ ಅಂತಾರೆ, ಪೂಜೆ ಮಾಡಿಸಿ ಅಂತಾರೆ, ಇದನ್ನೆಲ್ಲ ಮಾಡ್ಸೋಕೆ ಹೋಗ್ತಾರೆ. ನೋಡಿ ನಮ್ಮ ಮನೇಲಿ ಫ್ರೆಂಡ್ಸ್ ನಾವು ಕ್ಲೀನಾಗಿ ಮನೆ ಇಟ್ಕೋಬೇಕು. ಇವೆಲ್ಲ ದರಿದ್ರಗಳು ಬರೋದೇ ನಮ್ಗೆ ಇಲ್ಲಿಂದ. ಪೂಜೆ ಮಾಡದೇ ಇರೋದು, ಬಾಕಲು ಸಾರಿಸ್ದೇ ಇರೋದು, 3 ದಿವಸ 4 ದಿವಸ ಬಟ್ಟೆ ವಾಶ್ ಮಾಡದೇ ಇರೋದು, ಗಲೀಜು ಪಾತ್ರೆ ಎಲ್ಲ ನಲ್ಲೇ ಇಟ್ಕೊಳ್ಳೋದು. ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕಷ್ಟೇ ಇಟ್ಕೊಳ್ಳಿ ಪಾತ್ರೆನ. ಬೆಳಗ್ಗೆ ಪಾತ್ರೆನ ಸಂಜೆ ಬೆಳಕಬಿಡಿ, ಬೈ ಚಾನ್ಸ್ ಕೆಲಸಕ್ಕೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನೈಟು ಊಟ ಮಾಡಿದ ತಟ್ಟೆನ ನೀವು ದಯವಿಟ್ಟು ವಾಶ್ ಮಾಡದೆ ಹೋದ್ರೂ ತೊಳೆದು ಇಡಿ. ಒಬ್ಬೊಬ್ರು ಏನು ಮಾಡ್ತಾರೆ ಫ್ರೆಂಡ್ಸ್, ಊಟ ಮಾಡಿದ ತಟ್ಟೆಗೆ ವಾಶ್ ಬೇಷನ್ಗಿಟ್ಟು ಕೈ ತೊಳ್ಕೊಬಿಡ್ತಾರೆ. ಕೈ ತೊಳ್ಕೊಳ್ಳಿ, ಆದರೆ ಆ ಎಂಜಲು ತಟ್ಟೆನ ತೊಳೆದಿಡಿ, ಬೆಳಗ್ಗೆ ವಾಶ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಫ್ರೆಂಡ್ಸ್ ಇನ್ನೊಂದು ಗಾದೆ ಮಾತು ಹೇಳ್ತಾರೆ, ನಮ್ಮ ಮನೆಗೆ ನಾವೆಲ್ಲ ಮಲ್ಕೊಂಡಾಗ ಲಕ್ಷ್ಮಿ ಬಂದು ಚೆಕ್ ಮಾಡ್ತಾಳೆ ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಈ ಥರ ನಾನು ಕೇಳಿರೋದು. ಆಮೇಲೆ ಫ್ರೆಂಡ್ಸ್ ಒಂದು ಅಭ್ಯಾಸ ನಮ್ಮ ಮನೇಲಿ, ಯಾವಾಗ್ಲೂ ಅಡುಗೆ ಮನೇಲಿ ಇಷ್ಟು ಒಂದು ತುತ್ತಾದರೂ ರೈಸ್ ಇಟ್ಟು ಮಲ್ಕೋಬೇಕಂತೆ, ಲಕ್ಷ್ಮಿ ಬಂದು ಚೆಕ್ ಮಾಡ್ತಾಳಂತೆ. ಅದಕ್ಕೆ ಫ್ರೆಂಡ್ಸ್ ನನಗೆ ಯಾರು ಹೇಳಿರೋದು ಕೇಳಿದ್ದೀನಲ್ಲ, ಯಾವಾಗಲೂ ನಮ್ಮ ಮನೇಲಿ ಒಳಗಡೆ ಹೋಗಿ ನೋಡ್ತೀನಿ, ಯಾವುದಾದ್ರೂ ಒಂದು ಊಟ ಇಷ್ಟ ಆದರೂ ಇರಲಿಲ್ಲ ಅಂದರೆ ಫ್ರೆಂಡ್ಸ್ ಸಾಂಬಾರು ಯಾವುದಾದ್ರೂ ಒಂದು ಕಪ್ಗಾದ್ರೂ ಬಿಟ್ಟಿರ್ತೀನಿ, ಇಲ್ಲಾಂದರೆ ಫ್ರಿಜ್ಜಲ್ಲಿ ಒಂದು ದೊಡ್ಡ ಮೊಸರಾದ್ರೂ ತಗೊಂಡೋಗಿ ಒಳಗೆ ಇಟ್ಬಿಡ್ತೀನಿ. ಇದು ಒಪ್ಕೊಳ್ಳೋಣ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ, ಇದು ಗಾದೆ ಮಾತು. ಇಷ್ಟು ನಾವು ಮನೇಲಿ ಫ್ರೆಂಡ್ಸ್ ಏನು ಗೊತ್ತಾ ಪಾಲಿಸ್ಬೇಕು. ಒಂದು ಮಕ್ಕಳಿಗಾಗಲಿ ನಾವಾಗಲಿ ನೋಡಿ, ಒಂದು ಡೈಲಿ ಸ್ನಾನ ಮಾಡ್ಕೊಂಡ್ರೆ ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ, ಎಷ್ಟು ಒಳ್ಳೆಯದಾಗುತ್ತೆ ಹೇಳಿ. ಹಂಗಾಗಿ ಫ್ರೆಂಡ್ಸ್ ನಮ್ಮ ಮನೇಲಿ ಏನೈತೆ ಆದರೆ ಮನೆ ಎಷ್ಟು ಕ್ಲೀನ್ ಇರುತ್ತೋ ಫ್ರೆಂಡ್ಸ್, ಬೇಕಾದರೆ ನೀವು ಇವತ್ತಿಂದನೇ ನಾನು ವಿಡಿಯೋ ನೋಡಿದ ಮೇಲೆ ಬೇಕಾದರೆ ನೀವು ಪರೀಕ್ಷೆ ಮಾಡಿ. ಡೈಲಿ ಮನೇನ ಡೈಲಿ ಒರೆಸಿದ್ದು ನಾನು ಹೇಳಲ್ಲ, 2 ಡೇಸ್ 3 ಡೇಸ್ಗೆ ಒರೆಸಿ. ಕಸ ಇಲ್ದಂಗೆ ಕಸ ಗುಡಿಸ್ಕೊಳ್ಳಿ, ಸ್ವಲ್ಪ ಪಾತ್ರೆ ವಾಶ್ ಮಾಡ್ಕೊಳ್ಳಿ, ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಚಿ ನಿಮ್ಮ ಕೆಲಸಕ್ಕೆ ಹೋಗಿ. ನಾನು ಫ್ರೆಂಡ್ಸ್ ಇಷ್ಟು ವರ್ಷ ಆಗೈತೆ, ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ,
ವರ್ಷಕ್ಕೊಂದ್ಸರಿ ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ, ಗೌರಿ ಗಣೇಶನ ಕೂರಿಸ್ತೀವಿ. ಇದಾದಮೇಲೆ ಲಕ್ಷ್ಮೀ ಪೂಜೆ ಮಾಡ್ತೀನಿ ಮನೇಲಿ ಫ್ರೆಂಡ್ಸ್. ಡೈಲಿ ನನಗೆ 1 ದಿನ 2 ದಿನ ಪೂಜೆ ಮಾಡಲಿಲ್ಲ ಅಂದ್ರೆ ನನಗೆ ಒಂಥರ ಬೇಜಾರಾಗೋಗುತ್ತೆ. ಡೈಲಿ ಮನೇಲಿ ಫ್ರೆಂಡ್ಸ್ ದೀಪ ಹಚ್ಚದೆ ನಾನು ಹೊರಗಡೆ ಹೋಗಲ್ಲ. ಆಮೇಲೆ ರೇಷನ್ಗಳು ಏನಾದರೂ ಅಷ್ಟೇ ಫ್ರೆಂಡ್ಸ್, ಹೆಂಗೆ ಬೇಕಂತಂದು ಹೆಂಗೆ ಬೇಕಂತ ನೀಟಾಗಿ ಜೋಡಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟನ್ನ. ಆಮೇಲೆ ಅನ್ನ ದೇವ್ರ ಸಮಾನ, ಸುಮ್ಮನೆ ಜಾಸ್ತಿ ಮಾಡಿ ಬಿಸಾಕೋದು ಇದನ್ನೆಲ್ಲ ಮಾಡಬಾರ್ದು ಫ್ರೆಂಡ್ಸ್. ಅದೂ ನಮಗೆ ಕಾಡುತ್ತೆ ನೋಡಿ. ಊರ ಕಡೆ ಒಂದು ಗಾದೆ ಹೇಳ್ತಾರೆ, ಆಚಾರ ಅಟ್ಟುಣಿತು ಗ್ರಹಚಾರ ಕೆಟ್ಟು ನಡೀತು ಅಂತ. ಗ್ರಹಚಾರ ಕೆಟ್ಟು ನಡೀತು ಅಂತ. ಆಮೇಲೆ ಇನ್ನೂ ಒಂದು ಗಾದೆ ಮಾತು ಹೇಳ್ತಾರೆ ನಮ್ಮ ಅಜ್ಜಿ, ಎಂಜಲು 7 ನೆರೆ ಕೆಡಿಸ್ತು. ಎಂಜಲು ಅಂದರೆ ಫ್ರೆಂಡ್ಸ್, ನಾವು ಊಟ ಮಾಡಿರೋ ಎಂಜಲು 7 ನೆರೆ ಕೆಡಿಸ್ತು ಅಂದರೆ ನೆರೆ ಹೊರೆಯವರೆಲ್ಲ ಕೆಟ್ಟೋಯ್ತು ಎಂಜಲಿಂದ. ಎಂಜಲು ಕೈಯಲ್ಲಿ ಹಿಂಗೆ ಅನ್ನೋದು, ಎಂಜಲು ಕೈಯಲ್ಲಿ ಏನಾದರೂ ಮುಟ್ಟೋದು. ಅದಕ್ಕೆ ಫ್ರೆಂಡ್ಸ್, ನೀವು ಊಟ ಮಾಡುವಾಗ ಮತ್ತೆ ನೀವು ಊಟ ಹಾಕಬೇಕು ಅಂದರೆ ಕೈ ವಾಶ್ ಮಾಡಿನೇ ಊಟ ಹಾಕೊಳ್ಳಿ. ಇಲ್ಲ ಅಂದರೆ ಲೆಫ್ಟ್ ಕೈಯಲ್ಲಿ ಒಬ್ಬರು ಅನ್ನದ ಕೈಲಿ ಹಾಕೊಂಡು ಊಟ ಮಾಡ್ತಾರೆ, ಅದು ನಡೆಯುತ್ತೆ, ತೊಂದರೆ ಇಲ್ಲ. ಹಂಗಾಗಿ ಫ್ರೆಂಡ್ಸ್, ಇಷ್ಟೆಲ್ಲ ನಮ್ಮ ಮನೆಗಳಲ್ಲೇ ನಾವು ಇಟ್ಕೋಬೇಕಾಗಿರೋದು. ಆಗ ಫ್ರೆಂಡ್ಸ್ ನಮಗೆ ಲಕ್ಷ್ಮಿ ಎಲ್ಲಿಂದ ಬರಲ್ಲ. ಯಾಕೆ ಬರಲ್ಲ ಫ್ರೆಂಡ್ಸ್? ನಾವು ಕಷ್ಟಪಟ್ಟು ದುಡಿದ್ರೆ ಆ ದೇವರೇ ನಮ್ಮನ್ನು ಹುಡಿಕೊಂಡು ಬರ್ತಾನೆ. ನಮ್ಮ ಪ್ರತಿಫಲಕ್ಕೆ ಯಾವತ್ತೂ ನಮ್ಮ ಕಷ್ಟಕ್ಕೆ ಪ್ರತಿಫಲ ಇಲ್ಲ ಅಂತ ತಿಳ್ಕೊಳ್ಳೇಬೇಡಿ ಫ್ರೆಂಡ್ಸ್. ನೋಡಿ, ನಾನು ಇಷ್ಟು ದಿವಸ ಆಗುತ್ತೆ ಎಲ್ಲ ಹೋಗಿ ನಾನು ನಮ್ಮ ಹೆಸ್ರು ಬಲ, ನಮ್ಮ ಶಾಸ್ತ್ರ, ನಮ್ಗೆ ಏನಾಗೋದು ಏನೋ ಫ್ರೆಂಡ್ಸ್ ನನ್ನ ಮನಸ್ಸಿಗೆ ಕೇಳಬೇಕು ಅಂತ ಅನಿಸಲ್ಲ. ಯಾವಾಗಾದರೂ 10 ವರ್ಷಕ್ಕೆ 5 ವರ್ಷ ಯಾವಾಗಲೂ ಒಂದು ಟೈಮ್ ಕೇಳಿದ್ದೀನೋ ಏನೋ ಗೊತ್ತಿಲ್ಲ. ಆಮೇಲೆ ಫ್ರೆಂಡ್ಸ್, ತಿಂಗಳಲ್ಲಿ 1 ಸರಿನಾದರೂ ಶನಿಮಾದೇವ್ರಿಗೆ ಹೋಗಿ, 1 ವಾರಕ್ಕೆ 1 ಸರಿನಾದರೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ. ನಮ್ಮ ಕಷ್ಟ ಎಲ್ಲ ಅಲ್ಲೇ ಕಳೆದೋಗುತ್ತೆ. ಅಲ್ಲೋದ್ರೆ ನೀವು ಸುಮ್ಮನೆ ಬರಬೇಡಿ, ಎಳ್ಳು ಬತ್ತಿನ ಅಂಟಿಸ್ಬಿಟ್ಟು ಬನ್ನಿ. ನಮ್ಮ ಕರ್ಮ ಏನಾದರೂ ಇದ್ದರೆ ಕಳೆದೋಗುತ್ತೆ. ಡೈಲಿ ಮನೆಯಲ್ಲಿ ನೀವು 1 ದೀಪ ಹಚ್ಚಿ, 2 ದೀಪ ಹಚ್ಚಿ, 1 ದೀಪ ಹಚ್ಚಬಾರ್ದು. ಇದೆಲ್ಲ ನಮ್ಮ ಮನೆ ಒಳಗೆ ನಾವು ಮಾಡ್ಕೊಂಡಾಗ ಫ್ರೆಂಡ್ಸ್ ಯಾವ ದರಿದ್ರನೂ ಬರಲ್ಲ. ಇದು ನಾನು ಫ್ರೆಂಡ್ಸ್, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಕೆಲಸ ಇರಲಿ, ನಮ್ಮ ಮನೇಲಿ ಫ್ರೆಂಡ್ಸ್ ಯಾವಾಗಲೇ ಬರಲಿ ನಮಗೆ ಭಯ ಇಲ್ಲ. ಯಾಕೆ ಗೊತ್ತಾ? ಅಯ್ಯೋ ಕಸ ಹರ್ಗೈತಲ್ಲಪ್ಪ, ಬಟ್ಟೆನ ಗುಡ್ಡೆ ಹಾಕಿದ್ದೀನಲ್ಲಪ್ಪ, ಏನು ಮಾಡೋದಪ್ಪ ಅವ್ರು ಬರ್ತಾರಲ್ಲ, ಏನು ಮಾಡೋದಪ್ಪ ಇವ್ರು ಬರ್ತಾರಲ್ಲ. ನಾನು ಫ್ರೆಂಡ್ಸ್ ನನ್ನ ಹೆಲ್ತ್ಗೆ ಎಷ್ಟೇ ಪ್ರಾಬ್ಲಮ್ ಇರಲಿ ನಮ್ಮ ಮಕ್ಕಳಿಗೆ ಹೇಳೋದು ಅದೇ. ನಾನು ಮೊದಲು ಎಲ್ಲನೂ ಕ್ಲೀನ್ ಮಾಡ್ತೀವಿ. ಇದ್ದರೆ ಫ್ರೆಂಡ್ಸ್ ನಮ್ಮ ಮನೇಲಿ ಮಧ್ಯಾಹ್ನ ಊಟ 1-2 ಪಾತ್ರೆ ಇರುತ್ತೆ, ಸಾಯಂಕಾಲ ಅವ್ರು ತೊಳಿತಾರೆ. ಯಾಕಂದರೆ ಫ್ರೆಂಡ್ಸ್ ಸ್ವಲ್ಪನೇ ನೋಡಿ. ನಮ್ಮ ಮಿಷನ್ ಕೆಟ್ಟೋಗೈತೆ ನೀರು ಇಶ್ಯೂ ಆಗಿ, ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ. 2 ದಿವಸಕ್ಕೊಂದ್ಸಲ ಬೆಳಗ್ಗೆನೆ ಫ್ರೆಂಡ್ಸ್ ವಾಶ್ ಮಾಡಿ ಅಲ್ಲೇ ಸೋರು ಹಾಕ್ಬಿಡ್ತೀನಿ. ನೀರೆಲ್ಲ ಪೂರ್ತಿ ಸೋರಿದ್ಮೇಲೆ ನಾಷ್ಟ ಎಲ್ಲ ಆದಮೇಲೆ ಒಣಗಾಕ್ಬಿಡ್ತೀನಿ. ಇನ್ನು ಫ್ರೆಂಡ್ಸ್ ಯಾವುದೇ ತರಕಾರಿ ಆಗಲಿ ಏನೊಂದೂ ನೀವು ಮನೇಲಿ ಅಲ್ಲಿ ಇಲ್ಲಿ ಮೂಲೆಯಲ್ಲಿ ಬಿಸಾಕೋದು, ಕೊಳ್ತೋಗೋದು ಮಾಡಬೇಡಿ. ಅದು ಸಹ ಎಲ್ಲ ನಮಗೆ ಈ ಲಕ್ಷಣಗಳು ಕಾಣಿಸುತ್ತೆ. ಹಂಗಾಗಿ ಫ್ರೆಂಡ್ಸ್ ಮನೇಲಿ ಹೆಂಗಸರು ಯಾವ ಥರ, ಆಮೇಲೆ ಫ್ರೆಂಡ್ಸ್ ಒಬ್ಬೊಬ್ಬರು ಮೊದಲು ಗಂಡಸರು ಊಟಕ್ಕೆ ಹಾಕಬೇಕು, ಅದೆಲ್ಲ ನೀವು ನಂಬಲೇಬೇಡಿ. ಯಾಕೆ ಫ್ರೆಂಡ್ಸ್? ಅವ್ರ ಊಟ ನಾವು ತಿಂತೀವ? ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರ, ಊಟ ಮಾಡಿ ಫಸ್ಟ್ ನೀವೇ, ಆಮೇಲೆ ಅವ್ರಿಗೆ ಊಟಕ್ಕೆ ಹಾಕಿ ಏನು ತೊಂದರೆ ಇಲ್ಲ. ಫಸ್ಟ್ ಅವರೇ ಊಟ ಮಾಡಬೇಕು, ಆಮೇಲೆ ನಾವು, ಅದೆಲ್ಲ ಏನಿಲ್ಲ. ಮನೆ ಲಕ್ಷ್ಮಿಗಳು ನಾವು ಫಸ್ಟ್ ಕೆಲಸ ಮಾಡ್ತೀವಿ, ನಾವು ಫಸ್ಟ್ ಊಟ ಮಾಡಬೇಕು, ಆಮೇಲೆ ಅವ್ರಿಗೆ ಹಾಕಬೇಕು. ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಅವ್ರಿಗೆ ಫಸ್ಟ್ ಊಟಕ್ಕೆ ನಾವು ಮನೆ ಕಳ ಟೈಮಲ್ಲಿ ಊಟ ಮಾಡೋದಲ್ಲ. ನಿಮ್ಮ ಟೈಮ್ಗೆ ನೀವು ಊಟ ತಿನ್ನಿ, ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ. ಈಗೆಲ್ಲ ಕೆಲಸ ಮಾಡಿರ್ತೀರಿ, ನಿಮಗೆ ಫಸ್ಟ್ ಹೊಟ್ಟೆ ಸೇದು ಅವ್ರಿಗೆ, ನೀವು ಫಸ್ಟ್ ಊಟ ಮಾಡಿ ಆಮೇಲೆ ಅವ್ರಿಗೆ ಹಾಕ್ಕೊಡಿ. ಹಂಗಾಗಿ ಫ್ರೆಂಡ್ಸ್ ಎಲ್ಲ ಪಾತ್ರೆನೂ ತೊಳೆದೇ ಮಲ್ಕೊಳ್ಳಿ ಅಂತ ನಾನು ಹೇಳಲ್ಲ. ನಾವು ಊಟ ಮಾಡಿದ ತಟ್ಟೆನ ಹಂಗೆ ಕೈಯಲ್ಲಿ ವಾಶ್ ಮಾಡಿ ಹಾಕ್ಬಿಟ್ಟು ನೀವು ಮಲ್ಕೋಬೇಕು. ಇದೆಲ್ಲ ಲಕ್ಷಣವೇ ಫ್ರೆಂಡ್ಸ್ ನಮ್ಮ ದರಿದ್ರಕ್ಕೆ ಕಾರಣ ಆಗುತ್ತೆ ನಿಜವಾಗ್ಲೂ. ಇನ್ನು ಫ್ರೆಂಡ್ಸ್ ನಾವು ಜಾಸ್ತಿ ಸಾಲ ಮಾಡಿಬಿಟ್ಟು ದೇವ್ರು ನಮಗೇನು ಕೊಡಲಿಲ್ಲ ಅಂದರೆ ಹೆಂಗಾಗುತ್ತೆ? ನಾವೇ ಜಾಸ್ತಿ ಸಾಲ ಮಾಡ್ಕೊಂಡು ದೇವ್ರು ಹೆಂಗೆ ಕೊಡ್ತಾನೆ? ನಾವು ಬದುಕೋ ರೀತಿಲಿ ನಾವು ಕಲ್ತ್ಕೋಬೇಕಲ್ಲ ಫ್ರೆಂಡ್ಸ್. ನಾವು ಎಷ್ಟು ಸಂಪಾದನೆ ಮಾಡ್ತಾಯಿದ್ದೀವಿ, ನಾವು ಎಷ್ಟರಲ್ಲಿ ಬದುಕಬೇಕು, ನಾವೇನು ಮಾಡಬೇಕು ಅಂತ ನೀವೇ ತಿಳ್ಕೋಬೇಕು. ನಾವೇನು ತಿಳ್ಕೊಂಡಿಲ್ಲ, ದೇವ್ರು ಕೊಡಲೇ ಇಲ್ಲ ನಮಗೆ, ದೇವ್ರು ಕೊಟ್ಟೇ ಇಲ್ಲ ಅಂದರೆ ಯಾವ ದೇವ್ರು ಕೊಡ್ತಾನೆ ಫ್ರೆಂಡ್ಸ್? ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ನೋಡಿ. ನಾವು ಯಾಕೆ ಸಾಲ ಜಾಸ್ತಿ ಮಾಡ್ಕೋಬೇಕು? ನಮ್ಮ ಹತ್ರ ಏನೈತೆ ಅದರಲ್ಲೇ ನೆಮ್ಮದಿಯಾಗಿ ಬದುಕಬೇಕು. ಏನೂ ಇಲ್ಲದೆ ಬದುಕೋದ್ಕಿಂತ ಇರೋದ್ರಲ್ಲೇ ಉಳಿಸ್ಕೊಂಡು ಬದುಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಂಗಾಗಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ಮನೆಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಮಾಡಬೇಕಾಗಿರೋದನ್ನು ನನಗೆ ಗೊತ್ತಿರೋ ಅಷ್ಟನ್ನ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೇನಾದರೂ ನಾನು ಹೇಳಿರೋದು ಇಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸ್ ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ, ಯಾರು ನಿಮಗೆ ಈ ಮಾತು ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್.
ಫ್ರೆಂಡ್ಸ್, ನನಗೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇಷ್ಟೋವರೆಗೂ ನನ್ನ ವಿಡಿಯೋನ ವಾಚ್ ಮಾಡಿಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.